ಇದಕ್ಕೆಲ್ಲ ಕಾರಣ ನಿನ್ನ ಅಕ್ಕ ವಿಜಯಾಂಬಿಕಾ. ಆ ರಾಕ್ಷಸಿ ಮಾಡಿದ ಪಿತೂರಿನೇ ಇದಕ್ಕೆಲ್ಲ ಕಾರಣ ವೀರು. ಲೇ, ಅಕ್ಕನ ಬಗ್ಗೆ ಎಷ್ಟೋ ಸುಳ್ಳು ಹೇಳ್ತೀಯ. ನಾನ್ ಸುಳ್ಳು ಹೇಳ್ತಾ ಇದ್ದೀನ? ಇಲ್ಲ ವೀರು. ಏಯ್, ಈಗಿನ್ನು ಸಾವಿನ ಬಾಗ್ಲಿನ ತಟ್ಟುಬಿಟ್ಟು ಬಂದಿದ್ಯಾ. ಎಷ್ಟೋ ಸುಳ್ಳು ಹೇಳ್ತೀಯ. ಇಂಥ ಬಂಡವಾಳು ಎಷ್ಟು ದಿನ ಬದುಕ್ತೀಯ? ನಿನಗೆ ಹೇಸಿಗೆ ಅಂತಾನೆ ಅನ್ಸಲ್ವಾ? ನಿನಗೆ ಮನಸ್ಸಾಕ್ಷಿನೇ ಇಲ್ವಾ? ನೀನ್ ಈಗ ಸಿಗೋದ್ರ ಬದಲು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಯಜಮಾನ್ರೆ, ಪದ್ಮನಾಭ ಅವ್ರೆ, ಇನ್ನೊಬ್ರು ಸಾಯ್ಲಿ ಅಂತ ಆಸೆ ಪಡೋಷ್ಟು ಕ್ರೂರಿ ನಾನಲ್ಲ. ಆದ್ರೆ ಇವನಿಂದ ಚಿತ್ರಹಿಂಸೆ ಅನುಭವಿಸಿರೋದು ಅಷ್ಟಿಷ್ಟಲ್ಲ. ವೀರು, ನಾನು ಹೇಳಿದ ಮಾತುಗಳನ್ನ ನೀನು ನಂಬ್ತೀಯ ಅಂತ ನನಗೂ ಅನ್ಸಿರ್ಲಿಲ್ಲ. ಆದರೆ ನನ್ನ ಮಾತುಗಳು ಸತ್ಯ ಅಂತ ಸಾಬೀತು ಮಾಡೋದಕ್ಕೆ ಇನ್ನೂ ಒಂದು ದಾರಿ ಇದೆ. ಹೇಳು, ನಂದಿನಿ ಅಮ್ಮವ್ರ ಬಗ್ಗೆ ನಿನಗೆ ಮೊದಲು ತಪ್ಪಾಗಿ ಹೇಳಿದವ್ರು ಯಾರು? ನಾನು ಮತ್ತೆ ನಂದಿನಿ ಅಮ್ಮವ್ರ ಜೊತೆಯಾಗಿದ್ದೀವಿ ಅಂತ ಹೇಳಿದವ್ರು ಯಾರು? ಹೇಳು ವೀರು. ಎಲ್ಲ ನನ್ನ ಬಾಯಿಂದಾನೇ ಕೇಳ್ಬೇಕಾ? ಯಜಮಾನ್ರೆ, ಸತ್ಯನೋ ಸುಳ್ಳು ಅಗ್ನಿ ಪರೀಕ್ಷೆ ಅಂತೂ ನಡೀತಿದೆ. ನಿಮ್ಗೆ ಯಾರು ಈ ವಿಷಯನ ಮೊದಲು ಹೇಳಿದ್ರು ಅಂತ ಹೇಳಿ ಯಜಮಾನ್ರೆ. ಮೊದಲು ಇವರಿಬ್ಬರು ವಿಷಯ ನನಗೆ ಗೊತ್ತಾಗಿದ್ದು ಸಾಲಿಗ್ರಾಮದಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ಲಲ್ಲ ಶಂಕರ, ಅವಳಿಂದ. ಸರಿ, ಹಾಗಾದ್ರೆ ಈಗಲೇ ಆ ಶಂಕರಮ್ಮನ ಹತ್ರ ಹೋಗೋಣ. ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳೋಣ. ಹೋಗೋಣವಾ? ಅಯೋಗ್ಯರು, ಎಷ್ಟು ದುಡ್ಡು ಕೊಟ್ಟು ಹಾಳು ಮಾಡಿದೆ. ನಿಮಗೆಲ್ಲ ದುಡ್ಡು ಕೊಡೋದು ಒಂದೇ, ಹರಿಯೋ ನೀರಲ್ಲಿ ಹೋಮ ಮಾಡೋದು ಒಂದೇ. ಇನ್ ಮೇಲೆ ಮತ್ತೆ ಈ ತರ ನೆಪ ಇಟ್ಕೊಂಡು ನನಗೆ ಫೋನ್ ಮಾಡಬೇಡಿ. ಪೃಥ್ವಿ ಆವತ್ತೇ ಸತ್ತು ಹೋದ ಅಂತ ಅನ್ಕೊಂಡೆ. ಹೇಗೋ ಬದುಕೊಂಡ್ಬಿಟ್ಟ. ನನ್ನ ಕಣ್ಣು ಮುಂದೆನೆ ಅವನು ಬಂದ್ರು, ನಾನು ಅವನ್ನ ಏನು ಮಾಡಕ್ಕಾಗ್ಲಿಲ್ಲ. ಈಗ ಅವರೆಲ್ಲ ಸೇರ್ಕೊಂಡು ಆ ಪೃಥ್ವಿನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು. ಇಷ್ಟೊತ್ತಾದ್ರೂ ವೀರು ಬೇರೆ ಮನೆಗೆ ಬಂದಿಲ್ಲ. ಪರವಾಗಿಲ್ಲ, ಏನೇ ಆದ್ರೂ ಆ ಪೃಥ್ವಿ ಇನ್ನೂ ಕೋಮಾದಲ್ಲಿದ್ದಾನೆ. ಅವನು ಕೋಮಾದಲ್ಲಿರೋವರೆಗೂ ನಾನು ಸೇಫೆ. ಅವನು ಯಾವ ಸತ್ಯನೂ ವೀರುಗ್ ಹೇಳಿರೋದಿಲ್ಲ. ಆದ್ರೂ ಈ ವೀರು ಎಮೋಷನಲ್ ಫೂಲೆ. 2 ಹನಿ ಕಣ್ಣೀರು ಹಾಕಿದ್ರೆ ಕರಗೋಗ್ಬಿಡ್ತಾನೆ. ಈಗಲೂ ಅವನು ಅಕ್ಕನೇ ದೇವತೆ ಅಂತ ಆರಾಧಿಸ್ತಿದ್ದಾನೆ. ನನ್ನ ಮೇಲೆ ಅವನಿಗೆ ನಂಬಿಕೆ ತುಂಬ ಜಾಸ್ತಿ. ಯಾರು ಹೇಳಿದ್ರು ಅವನಿಗೆ ನನ್ನ ಮೇಲೆ ನಂಬಿಕೆ ಹೋಗಲ್ಲ. ಶ್ರಾವಣಿ ಏನೋ ಹೇಳಿ ನನ್ನ ನಂಬಿಕೆನ ಹಾಳು ಮಾಡಬೇಕು ಅಂತ ಅನ್ಕೊಂಡಿತ್ತು. ಆದರೆ ಅವನಿಗೆ ನನ್ನ ಮೇಲೆ ಇದ್ದಿದ್ದ ನಂಬಿಕೆ ಇನ್ನೂ ಜಾಸ್ತಿ ಆಯಿತು. ಯಾಕಂದರೆ ನಾನು ಹೇಳಿರೋ ಸುಳ್ಳನ್ನೇ ವೀರು ಇನ್ನೂ ನಂಬ್ಕೊಂಡಿದ್ದಾನೆ. ಆ ವಿಷದ ಬೀಜನ ಯಾರಿಂದನೂ ಕಿತ್ತಾಕಕ್ಕೆ ಸಾಧ್ಯನೇ ಇಲ್ಲ. ಏನೋ ಆ ಮಿನಿಸ್ಟರ್ ವಿಷಯದಲ್ಲಿ ಸ್ವಲ್ಪ ನಂಬಿಕೆ ಕಳ್ಕೊಂಡಿದ್ದೆ. ಆದರೆ ನೋ ವರೀಸ್, ನಾನು ಆ ನಂಬಿಕೆನ ಮತ್ತೆ ವಾಪಸ್ ಕಳಿಸ್ಕೊಂಡಿದ್ದೇನೆ. ವೀರು ಜೀವನ ನಿಂತಿರೋದೆ ನಾನು ಹೇಳಿರೋ ಸುಳ್ಳಿನ ಮೇಲೆ. ಇನ್ನು ಯಾವ ಸತ್ಯ ಹೇಳಿದ್ರು ಆ ಸುಳ್ಳನ್ನ ಯಾರಿಂದನೂ ಸುಟ್ಟು ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದು ಅಂದ್ರೆ ನೀವು ಅವತ್ತು ಕೊಟ್ಟಿದ್ದು ಸುಳ್ಳು ರಿಪೋರ್ಟಾ? ಸರ್, ನಿಮ್ಮ DNA ಸ್ಯಾಂಪಲ್ಸು ನನ್ನ ಹತ್ರ ಬಂದಿತ್ತು. ನಾನು ಅದನ್ನೆಲ್ಲ ವೆರಿಫೈ ಮಾಡಿ ಇನ್ನೇನು ರಿಪೋರ್ಟ್ ಬರೀಬೇಕು ಅಂತಿದ್ದೆ ಸರ್. ಅಷ್ಟೊತ್ತಿಗೆ ನಿಮ್ಮ ಅಕ್ಕ ವಿಜಯಾಂಬಿಕಾ ಹಾಸ್ಪಿಟ್ಲಿಗೆ ಬಂದು ನಾನು ಹೇಳಿದಾಗೆ ರಿಪೋರ್ಟ್ ಬರೀಬೇಕು, ಇಲ್ಲದೇ ಇದ್ರೆ ನಿನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ ಅಂದ್ಬಿಟ್ರು ಸರ್.
ಹಾಗಾಗಿ ಭಯದಿಂದ ಅವ್ರು ಹೇಳ್ದಾಗೆ ರಿಪೋರ್ಟ್ ಬರೆದ್ಬಿಟ್ಟೆ ಸರ್. ಸರಿ ಡಾಕ್ಟ್ರೆ, ರಿಪೋರ್ಟಲ್ಲಿ ನಿಜವಾಗ್ಲೂ ಏನಿತ್ತು ಅಂತ ಹೇಳಿ. ಅದು ಅಂದರೆ ನಂದಿನಿ ಅವ್ರಿಗೆ ಹುಟ್ಟಿದ ಮಗು ಅಂದರೆ ಶ್ರಾವಣಿ ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳು. ಹೌದು ಸರ್, ಶ್ರಾವಣಿ ನಿಮ್ಮ ರಕ್ತ, ನೀವು ಶ್ರಾವಣಿ ತಂದೆ, ಅವಳು ನಿಮ್ಮ ಮಗಳು. ನೀನಿರೋ ಮನೆಯಲ್ಲಿ ಈ ವಿಷಾಕಾರೋ ಸರ್ಪನ ಸಾಕಿದ್ನಲ್ಲ, ಅದಕ್ಕೆ ನನ್ ಮೇಲೆ ನನಗೆ ಕೋಪ ಬರ್ತಾ ಇತ್ತು. ಯಜಮಾನ್ರೆ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಹಾರೈಸೋರ್ ಮುಂದೆ ಬರ್ಬೇಕು, ಕಣ್ಗೆ ಬೀಳಬಾರ್ದು ಅಂತ ದೂರ ಇಟ್ಟಿರೋರಲ್ಲ. ಯಾವುದೇ ಸಂಬಂಧ ಇದ್ದರೂ ಈ ಅನಿಷ್ಟನ ಸಾಕಿ ಬೆಳೆಸುತ್ತೆ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಅಪ್ಪ 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 ಅಂತ ನಿನ್ ಬಾಯಿನ ಕರಿಬೇಡ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ. ಅಪ್ಪ ಅಂತ ಕರಿಬೇಡ, ನೀನ್ ಯಾವತ್ತೂ ನನ್ನ ಮಗಳಲ್ಲ. ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಪ್ಪ, ನಾನು ಹೇಳ್ತಾ ಇಲ್ಲ ಅಪ್ಪ.